ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ನು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನ ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ. ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ. ಎಂತೆಂತರ ಹೋಗ್ಬಿಟ್ರು ಈ ಸಮಾಜದಲ್ಲಿ. ನಾನು ಒಂದರು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು, ನಿಮ್ಮಿಂದ ನಾವು ಅಂದ್ರೆ ಮಾತ್ರ ನಾವು ಉಳಿಗಾಲ ಇರುತ್ತೆ. ನಾವು ಈ ಸಮಾಜದಲ್ಲಿ ಸುಮಾರು ದಿನ ಬದುಕಲಿಕ್ಕೆ ಅವಕಾಶ ಇರುತ್ತೆ. ನಾನು ಒಂದರು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೂಡ ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರು ಹೆಂಗೆ ನಡೀತವೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ, ಕಾಯ್ತಾ ಇದ್ದೀವಿ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ. ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ. ನಾನು ಅವ್ರ ಕಡೆನೇ ಯಾರನ್ನ ಮಾಡಿ ಅಂತ ಇದ್ದೆ. ನಾನು ಹೆಂಡತಿ ಮಾಡಿ ಅಂತ ನಾನು ಹೇಳಿಲ್ಲ, ಕೇಳಿಲ್ಲ. ನಾನು ನನಗೆ ಗೊತ್ತಿತ್ತು ನಾನು ಹೆಂಡತಿ ಮಾಡಕ್ ಬಿಡಲ್ಲ ಅಂತ. ಅರ್ಜಿ ಆಗ್ತಾಗಿ ಸಂಸ್ಥೆ ಕೊಟ್ಟರು. ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ, ಎಂತೆಂತ ವಂಚಿತರೆ ಅವ್ರೆ ಅಂತ ಹೇಳ್ಬಿಟ್ಟು. ನೀವು ಹಗಲುಗಳ ದರೋಡೆಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಅದು ದರೋಡೆಕೋರು. ಏನಾದ್ರು ಮಾಡಿ ಅವ್ರು ತೆಗೀರಿ, ಏನಾದ್ರು ಮಾಡಿ ಅವ್ರು ತೆಗೀರಿ, ನಮ್ಮನ್ನ ಅನ್ಬೈದ ಹಿಂಬೈದ ಅಂತ ಜನ ಹುಟ್ಟಿಸಿ ನಾನು ಅರ್ಜಿ ಹಾಕಿದ್ದಕ್ಕೆ ಪಾಪ ಅವ್ರು ಆಗ್ತಿರ್ಲಿಲ್ಲ. ಇವನ್ ಬಂದಂತ ಮಾತಾಡ್ಕೊಂಡೋಗಿದ್ದೆ. ಯಾರು? ನಮ್ಮ ಗಂಗೇಗೌಡರು ಮಗ ಶೇಖರಿ ಪಾಪ ಮಾತಾಡಿದ್ದ. ಮಗನ ತೋರು ಮಾತಾಡಿದ್ದ, ನನ್ನ ತೋರು ಮಾತಾಡಿದ್ದ. ಅವ್ರವೇನೋ ಕೆಲ್ಸಗಳಿತ್ತು, ಅವ್ರು ಮಾಡ್ಕೊಡ್ರಣ ಅಂತಕ್ಕಂಥ ಪ್ರಸ್ತಾಪ ಮುಂದಿಟ್ಟಿದ್ದ. ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಿ. ಅವ್ರು ಸರಿಯಾಗಿದ್ದ. ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಅವ್ನ ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಸೋಸ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ. ನಮಗೆಲ್ಲ ಕಾಯ್ತಕ್ಕಂಥವ್ರು ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ. ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬರ್ದಂಗೆ ಇರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದೆ ಅಂತಂದ್ರೆ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ. ನಮ್ಮ ಒಮ್ಮನೆ ಅವ್ರು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆಸಕ್ತಿ ಇಲ್ಲ, ಅವಳ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಬಾಗಿಲಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಬಾಗಿಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯನ್ನು ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ನಾನು ಯಾರಿಂದಲೂ ಕೂಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.